ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಅಲ್ವಾ, ಇದೆಲ್ಲದೂ ಕೂಡ ಒಂಥರ ಸಿನಿಮಾ ರೀತಿ ಇದೆ ಅಂತ. ಆ್ಯಂಡ್ ರೀಸೆಂಟಾಗಿ ಬ್ಯಾಡ್ ಬ್ಲಡ್ ಮುಗಿದ್ಮೇಲಿಂದ ನಮಗೆ ಆ ಒಂದು ಸಿನಿಮಾ ನಮಗೆ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಬಟ್ ಫೈನಲಿ ಇವತ್ತು ನಮಗೆ ಸಿನಿಮಾ ನೋಡೋದಕ್ಕೆ ಸಿಕ್ಕಿದೆ. ಆ್ಯಂಡ್ ಒಂದು ರೀತಿ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ಫೈನಲಿ ದ ಫೈನಲ್ ಬಾಸ್ ರಾಕ್ ಇಸ್ ಬ್ಯಾಕ್ ಆನ್ ಸ್ಮ್ಯಾಕ್ ಡೌನ್ ಅಗೇನ್ಸ್ಟ್ ಕೋಡಿ ರೋಡ್ಸ್. ಆ್ಯಂಡ್ ದ ಓನ್ಲಿ ಥಿಂಗ್ ದಟ್ ದ ರಾಕ್ ವಾಂಟ್ಸ್ ಇನ್ ದ ವರ್ಲ್ಡ್ ದಟ್ ಕೋಡಿ ಸೋಲ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ರಾಕ್ ಅವರ ಸೆಗ್ಮೆಂಟ್ ಮುಗ್ದಿದೆ. ಲಿಟ್ರಲಿ ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಡಬ್ಲ್ಯೂ ನಾನು ಇಲ್ಲಿ ಹೊಗಳುತ್ತೀನಿ. ನಮ್ಮ ರಾಕ್ ಅವ್ರನ್ನ ಈ ರೀತಿ ಒಂದು ಪ್ರೋಮೋ ಸೆಗ್ಮೆಂಟ್ ಅಲ್ಲಿ ಇನ್ವಾಲ್ವ್ ಮಾಡಿದಕ್ಕೆ ಲಿಟ್ರಲಿ ವರ್ಷಗಳೇ ಆಗ್ಬಿಟ್ಟಿತ್ತು ಈ ರೀತಿ ಪ್ರೋಮೋನ ಕೇಳಿ. ನಮ್ಮ ರಾಕ್ ಐ ಥಿಂಕ್ 1 ವರ್ಷ ಆಗಿತ್ತು ಅನ್ಕೋತೀನಿ ಕರೆಕ್ಟ್ ಆಗಿ. ಸೊ ಫೈನಲಿ ಇವತ್ತು ನಮಗೆ ಅದ್ಭುತವಾದ ಪ್ರೋಮೋ ನೋಡೋದಕ್ಕೆ ಸಿಕ್ತು. ಏನೇನ್ ಆಯ್ತು, ನಮ್ಮ ರಾಕ್ ಅವರು ಆ ಒಂದು ಪ್ರೋಮೋದಲ್ಲಿ ಏನೇನ್ ಮಾತಾಡಿದ್ರು, ಅಂಡ್ ರಾಕ್ ಅವರಿಗೆ ಕೋಡಿ ರೋಡ್ಸ್ ಅವರ ಆತ್ಮ ಬೇಕಂತೆ. ಸೊ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತಿನ ಸ್ಮ್ಯಾಕ್ ಡೌನ್ ಓಪನಿಂಗ್ ಅಲ್ಲೇನೆ ಡಬ್ಲ್ಯೂ ಅವರು ಒಂದು ವಿಚಾರನ ಕನ್ಫರ್ಮ್ ಮಾಡ್ತಾರೆ. ಸ್ಮ್ಯಾಕ್ ಡೌನ್ ಓಪನಿಂಗ್ ಅಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ನೆಡ್ಕೊಂಡು ಬರ್ತಾ ಇರ್ತಾರೆ. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ಗೆ ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿರುತ್ತೆ. ಅಂಡ್ ಅಲ್ಲಿಗೆ ಬಂದಂತಹ ನಮ್ಮ ನಿಕ್ ಆಲ್ಡಿಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ, ಇವತ್ತಿನ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ನ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಇಂದ ನೀನು ಹೊರಗಡೆ ಬರ್ತಾ ಇದೀಯಾ, ನಿನ್ನನ್ನ ತೆಗ್ದಾಕಲಾಗಿದೆ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಈ ಒಂದು ವಿಚಾರನ ಕೇಳಿ, ನನ್ನನ್ನ ಅದ್ ಹೇಗೆ ಮ್ಯಾಚ್ ಇಂದ ತೆಗ್ದಾಕಿದ್ರಿ, ಸೊ ಯಾರು ತೆಗ್ದಾಕಿದ್ದು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕೇಳ್ತಾರೆ ನಿಕ್ ಆಲ್ಡಿಸ್ ಅವ್ರನ್ನ. ಅಂಡ್ ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾರೆ, ಇದು ಮೇಲ್ಗಡೆ ಇರ್ತಕ್ಕಂತಹ ವ್ಯಕ್ತಿಗಳಿಂದ ಬಂದಿರೋ ಆರ್ಡರ್ ಅಂತ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಓಕೆ, ನಾನು ಹೋಗಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದಾಗ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾರೆ, ಕೋಡಿ ಈ ಒಂದು ವಿಚಾರದಲ್ಲಿ ನೀನು ಕೂಡ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂಡ್ ನಾನು ಕೂಡ ಏನು ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಒಂದು ವಿಚಾರನ ನಾವಿಬ್ರು ಕೂಡ ಕುಕ್ ಮಾಡ್ತಾ ಇಲ್ಲ, ಬದಲಿಗೆ ಇದು ಫೈನಲ್ ಬಾಸ್ ರಾಕ್ ಅವರ ಆರ್ಡರ್. ಅಂಡ್ ರಾಕ್ ಅವರು ಇವತ್ತು ನಿನ್ ಜೊತೆ ರಿಂಗ್ ಅಲ್ಲಿ ಇರಬೇಕು ಅಂತ ಆಸೆ ಪಟ್ಟಿದ್ದಾರೆ. ಸೊ ಆ ಒಂದು ವಿಚಾರ ಮಾತ್ರ ಆಗುತ್ತೆ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಸೊ ಇಲ್ಲೇ ಗೊತ್ತಾಗಿರುತ್ತೆ ಇವತ್ತು ನಮಗೆ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ನಡುವೆ ಏನೋ ಒಂದು ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ಅಂತ. ಇದಾದ್ಮೇಲೆ ರೆಗ್ಯುಲರ್ ಸ್ಮ್ಯಾಕ್ ಡೌನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಫೈನಲಿ ನಮ್ಮ ರಾಕ್ ಅವರ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರಾಕ್ ಅವರು ತನ್ನ ಟ್ರಕ್ ಅಲ್ಲಿ ಎಂಟ್ರಿನ ಕೊಡ್ತಾರೆ. ಅಂಡ್ ರಾಕ್ ಅವರ ಥೀಮ್ ಸಾಂಗ್ ಪ್ಲೇ ಆಗುತ್ತೆ. ಅಂಡ್ ಇವತ್ತು ಥೀಮ್ ಸಾಂಗ್ ಕೂಡ ಸಿಕ್ಕಾಪಟ್ಟೆ ಡಿಫರೆಂಟ್ ಆಗಿತ್ತು. ಗೊತ್ತಿಲ್ಲ ಯಾಕೆ ಡಬ್ಲ್ಯೂ ಅವರು ಈ ರೀತಿ ಪ್ಲಾನ್ ಮಾಡಿದ್ರು ಅಂತ. ಐ ಥಿಂಕ್ ರಸಲ್ ಮೇನಿಯಾ 32 ನ ಅನೌನ್ಸ್ ಮಾಡ್ತಾ ಇರೋ ರೀತಿ ಈ ಬಾರಿಯ ಥೀಮ್ ಸಾಂಗ್ ಇತ್ತು ಅಂತಾನೆ ಹೇಳ್ಬಹುದು. ಆ ಗ್ರಾಫಿಕ್ ಎಲ್ಲದು ಕೂಡ ಚೇಂಜ್ ಇತ್ತು. ಏನ್ ಗುರು, ರಾಕ್ ಅವರು ಈ ರೀತಿ ಥೀಮ್ ಸಾಂಗ್ ಅಲ್ಲಿ ಫೈನಲ್ ಬಾಸ್ ಆಗಿ ಎಂಟ್ರಿನ ಕೊಡ್ತಾ ಇದಾರ ಅನ್ಕೊಂಡೆ. ನಮ್ಮ ರಾಕ್ ಅವರು ಎಂಟ್ರಿನ ಕೊಡ್ತಾರೆ, ಇಡೀ ಕ್ರೌಡ್ ಚಿಯರ್ ಮಾಡ್ತಾ ಇರುತ್ತೆ. ನಮ್ಮ ರಾಕ್ ಅವರು ಬಂದು ಒಬ್ಬ ಫ್ಯಾನು ಫೋನ್ ನ ಬೀಳಿಸ್ಕೊಂಡಿರ್ತಾನೆ, ಆ ಫೋನ್ ನ ಫ್ಯಾನಿಗೆ ಎತ್ತಿ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ತನ್ನ ಐಕಾನಿಕ್ ಪೋಸಸ್ ಗಳನ್ನೆಲ್ಲನೂ ಕೂಡ ನಮ್ಮ ರಾಕ್ ಅವರು ಹೊಡಿತಾರೆ. ಅಂಡ್ ಫೈನಲಿ ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಕ್ರೌಡ್ ಗೆ ಹೇಳ್ತಾರೆ, ನೀವೆಲ್ಲರೂ ಕೂಡ ಇದನ್ನ ಫೀಲ್ ಮಾಡ್ತಾ ಇದ್ದೀರಾ ಅಲ್ವಾ, ಯಾಕಂದ್ರೆ ರಾಕ್ ಫೈನಲಿ ಸ್ಮ್ಯಾಕ್ ಡೌನ್ ಗೆ ಬಂದಿದ್ದಾನೆ, ಅದು ಕೂಡ ನ್ಯೂ ಆರ್ಲ್ಯಾಂಡ್ಸ್ ಅಲ್ಲಿ. ಸೊ ನೀವೆಲ್ಲರೂ ಕೂಡ ಈ ಒಂದು ಎನರ್ಜಿನ ಫೀಲ್ ಮಾಡ್ತಾ ಇದ್ದೀರಾ. ಸೊ ಈಗ ನಾವು ರೋಡ್ ನ ಅಫಿಷಿಯಲ್ ಆಗಿ ಪ್ರಾರಂಭ ಮಾಡೋಣ. ಅಂಡ್ ಫೈನಲಿ ದ ರಾಕ್ ಈಸ್ ಕಮ್ ಬ್ಯಾಕ್ ಟು ನ್ಯೂ ಆರ್ಲ್ಯಾಂಡ್ಸ್ ಅಂತ ನಮ್ಮ ರಾಕ್ ಅವರು ಹೇಳೋದಕ್ಕೆ ಹೋಗ್ತಾರೆ. ಬಟ್ ಅದನ್ನ ಕ್ರೌಡ್ ಹೇಳ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆಗ ನಮ್ಮ ರಾಕ್ ಅವರು ಹೇಳ್ತಾರೆ, ಸೊ ಫೈನಲಿ ರಸಲ್ ಮೇನಿಯಾ 42 ಇಸ್ ಕಮ್ ಬ್ಯಾಕ್ ಟು ನ್ಯೂ ಆರ್ಲ್ಯಾಂಡ್ಸ್ ಡೋಮ್ ಅಂತ ನಮ್ಮ ರಾಕ್ ಅವರು ಅಫಿಷಿಯಲ್ ಆಗಿ ರಸಲ್ ಮೇನಿಯಾ 42 ನ ಅನೌನ್ಸ್ ಮಾಡ್ತಾರೆ. ಅಂಡ್ ರಸಲ್ ಮೇನಿಯಾ 42 ನಮಗೆ ನೆಕ್ಸ್ಟ್ ಇಯರ್ ನ್ಯೂ ಆರ್ಲ್ಯಾಂಡ್ಸ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ. ಅಪ್ಡೇಟ್ ಗಳು ಬಂದಿತ್ತು, ನಾನು ಕೂಡ ತಿಳಿಸಿದೆ. ಅಂಡ್ ಈಗ ಆ ಒಂದು ವಿಚಾರ ಕನ್ಫರ್ಮ್ ಆಗಿದೆ. ಅಂಡ್ ಲೋಗೋನು ಕೂಡ ನೀವು ನೋಡ್ತಾ ಇರಬಹುದು. ಸಿಮಿಲರ್ ಆಗಿ 2 ಬಾರಿ ರಸಲ್ ಮೇನಿಯಾ ಏನಾಗಿತ್ತು ನ್ಯೂ ಆರ್ಲ್ಯಾಂಡ್ಸ್ ಅಲ್ಲಿ, ಅದೇ ರೀತಿ ಲೋಗೋನ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ನಮ್ಮ ರಾಕ್ ಅವರು ಆ ಜನಗಳ ಕುರಿತು ಹಾಡ್ನ ಹೇಳ್ತಾ ಇರ್ತಾರೆ. ಬಟ್ ಕ್ರೌಡ್ ಕೂಡ ಹಾಡ್ನ ರಿಪೀಟ್ ಮಾಡ್ತಾ ಇರ್ತಾರೆ, ರಾಕ್ ಅವರ ಜೊತೆನೆ ಹಾಡ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ರಾಕ್ ಅವರು ಕ್ರೌಡ್ ಮೇಲಿನ ಟರ್ನ್ ಆಗಿ ಶಟ್ ಅಪ್ ಯುವರ್ ಮೌತ್, ಯಾಕಂದ್ರೆ ನಾನು ಒಬ್ಬ ಮಾತ್ರ ಈ ಒಂದು ಹಾಡ್ನ ಆಡ್ತೀನಿ ಅಂತ ಆ ಒಂದು ಹಾಡ್ನ ಆಡಿ, ಸೊ ರಸಲ್ ಮೇನಿಯಾ 42 ನ ಅನೌನ್ಸ್ ಮಾಡೋದಕ್ಕೆ ಮಾತ್ರ ನಾನು ಇಲ್ಲಿಗೆ ಬಂದಿಲ್ಲ, ಸೊ ಸ್ವಲ್ಪ ಮಾತಾಡೋದಕ್ಕೂ ಕೂಡ ಬಂದಿದ್ದೀನಿ. ಅಂಡ್ ನಾನು ಇಲ್ಲಿ ಒಬ್ಬ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ಕೊಂಡಿದ್ದೀನಿ. ಸೊ ಆ ವ್ಯಕ್ತಿ ಮೇಲೆ ನನಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇದೆ. ಆ ವ್ಯಕ್ತಿ ನನ್ನ ಫ್ರೆಂಡು. ಸೊ ಡಬ್ಲ್ಯೂ ಚಾಂಪಿಯನ್ ಕೋಡಿ ರೋಡ್ಸ್ ಇಲ್ಲಿಗೆ ಬಾ ಅಂತ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ರಾಕ್ ಅವರು ಕರೀತಾರೆ. ಅಂಡ್ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ಬರ್ತಾ ಇರ್ತಾರೆ. ರಾಕ್ ಅವರು ಕೋಡಿ ರೋಡ್ಸ್ ಅವ್ರನ್ನ ನೋಡಿ ಸ್ಮೈಲ್ ಮಾಡ್ತಾ ಇರ್ತಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಟಾಪ್ ರೋಪ್ ಮೇಲೆ ಎತ್ಬಿಟ್ಟು ಫೋಸ್ ನೆಲ್ಲದನ್ನು ಕೂಡ ಹೊಡಿತಾ
ಹೇಳ್ತಾ ಇರ್ತಾರೆ. ಅಂಡ್ ಅದನ್ನೆಲ್ಲದನ್ನು ಕೂಡ ನಮ್ಮ ರಾಕ್ ಅವರು ನೋಡಿ ಸ್ಮೈಲ್ ಮಾಡ್ತಾ ಇರ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಎಂಟ್ರಿನ ಕೊಟ್ಟಾದ್ಮೇಲೆ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡ್ತಾರೆ. ಅಂಡ್ ಕೋಡಿ ರೋಡ್ಸ್ ಅವರಿಗೆ ಒಂದು ಕಿಸ್ ನ ಕೂಡ ಕೊಡ್ತಾರೆ. ನನಗೆ ಏನ್ ಗುರು ಮತ್ತೊಮ್ಮೆ ಅದೇ ಹಾಡು ಅದೇ ರಾಗ ಆಗ್ತಾ ಇದೆಯಲ್ಲ, ಹಗ್ಗು ಕಿಸ್ ಎಲ್ಲದನ್ನು ಕೂಡ ನಮ್ಮ ರಾಕ್ ಅವರು ಮಾಡ್ತಾ ಇದಾರಲ್ಲ ಅನ್ಕೋಬಿಟ್ಟೆ. ಅಂಡ್ ಕಿಸ್ ಕೊಟ್ಟಿದ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ವಿಚಿತ್ರ ಅನ್ನಿಸ್ತು. ಅಂಡ್ ಅದಾದ್ಮೇಲೆ ನಮ್ಮ ರಾಕ್ ಅವರು ಹೇಳ್ತಾರೆ, ಕೋಡಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಲ್ವಾ, ಆ ಜನಗಳು ನಿನ್ನನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ, ನಿಜವಾಗ್ಲೂ ಆ ಒಂದು ಫೀಲು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿದಾಗ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಜನಗಳಿಗೆ ಐ ಲವ್ ಯು ಅಂತಾನು ಕೂಡ ಹೇಳ್ತಾರೆ. ಅಂಡ್ ಆಗ ನಮ್ಮ ರಾಕ್ ಅವರು ಹೇಳ್ತಾರೆ, ಕಳೆದ ವರ್ಷದ ರಸಲ್ ಮೇನಿಯಾ 40 ಮುಗಿದ ಮೇಲಿಂದ ನಾನು ಹಾಗೆ ಕೋಡಿ ರೋಡ್ಸ್ ಇಬ್ರು ಕೂಡ ತುಂಬಾನೇ ಬೆಸ್ಟ್ ಫ್ರೆಂಡ್ ಆಗಿದೀವಿ ಅಂತ ನಮ್ಮ ರಾಕ್ ಅವರು ಹೇಳ್ತಾರೆ. ಅಂಡ್ ಈ ಒಂದು ವಿಚಾರಕ್ಕೆ ಕ್ರೌಡ್ ಬೂ ಮಾಡುತ್ತೆ. ಅಂಡ್ ಅದಾದ್ಮೇಲೆ ನಮ್ಮ ರಾಕ್ ಅವರು ಹೇಳ್ತಾರೆ, ಇರಿ ಸ್ವಲ್ಪ ಇನ್ನೂ ಕೂಡ ವಿಚಾರ ಬಾಕಿ ಇದೆ. ಸೊ ಕಳೆದ ವರ್ಷ ರಸಲ್ ಮೇನಿಯಾ ಮುಗಿದ್ಮೇಲೆ ನಾನು ಹಾಗೆ ಕೋಡಿ ರೋಡ್ಸ್ ನಿಜವಾಗ್ಲೂ ತುಂಬಾನೇ ಬೆಸ್ಟ್ ಫ್ರೆಂಡ್ ಆಗಿದೀವಿ. ಅಂಡ್ ಕೋಡಿ ನಿನಗೆ ನೆನಪಿದೆಯಾ ನಾವು ಕಡೆದಾಗಿ ಯಾವಾಗ ಮೀಟ್ ಮಾಡಿದ್ದು ಅಂತ? ನನಗೆ ತುಂಬಾನೇ ಚೆನ್ನಾಗಿ ನೆನಪಿದೆ. ನಾವು ಮಂಡೇ ನೈಟ್ ನೆಟ್ಫ್ಲಿಕ್ಸ್ ಎಡಿಷನ್ ಅಲ್ಲಿ ಭೇಟಿ ಮಾಡಿದ್ವಿ. ಅಂಡ್ ಆಗ ನಾನು ನಿನ್ನನ್ನ ಸಿಕ್ಕಾಪಟ್ಟೆ ಹೋಗ್ಲಿದ್ದೆ, ನೀನು ಪೀಪಲ್ಸ್ ಚಾಂಪಿಯನ್ ಅಂತ ಹೇಳಿದ್ದೆ. ಅಂಡ್ ನಾನು ನಿನ್ನನ್ನ ಹಗ್ ಮಾಡಿದ್ದೆ, ನಿನಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ನ ಕೊಟ್ಟಿದ್ದೆ. ಆ ಒಂದು ಶೋ ಮುಗಿದ ಮೇಲೂ ಕೂಡ ನಾನು ಬ್ಯಾಕ್ ಸ್ಟೇಜ್ ಅಲ್ಲಿ ನಿನ್ ಜೊತೆ ಭೇಟಿಯಾಗಿ ನಿನ್ ಜೊತೆ 2 ಅವರ್ ಕೂತ್ಕೊಂಡು ಮಾತಾಡಿ ನಿನ್ ಜೊತೆ ನಾನು ಡ್ರಿಂಕ್ಸ್ ಕೂಡ ಮಾಡಿದ್ದೆ. ನಾನು ಹಾಗೆ ನೀನು ಮಾತ್ರ ಕ್ಲೋಸ್ ಫ್ರೆಂಡ್ ಆಗಿಲ್ಲ, ಬದಲಿಗೆ ನನ್ನ ತಾಯಿ ಹಾಗೆ ನಿನ್ನ ತಾಯಿ ಇಬ್ರು ಕೂಡ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ. ಆ ಒಂದು ಫೋಟೋನ ಬೇಕಾದ್ರೆ ನೀವಲ್ಲಿ ನೋಡಬಹುದು ಅಂತ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ತಾಯಿ ಹಾಗೆ ಅವರ ತಾಯಿಯ ಒಂದು ಫೋಟೋನು ಕೂಡ ತೋರಿಸ್ತಾರೆ. ಅಂಡ್ ಅವರು ಹೇಳ್ತಾರೆ, ಮಾಮಾ ರೋಡ್ಸ್ ಹಾಗೆ ಮಾಮಾ ರೋಕ್ ಇಬ್ರು ಕೂಡ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಆದ್ರೆ ಕೋಡಿ ನೀನು ಒಂದು ವಿಚಾರನ ಅರ್ಥ ಮಾಡ್ಕೋಬೇಕು. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ, ನಾನು ಫೈನಲ್ ಬಾಸ್, ನಾನು TKO ನ ಬೋರ್ಡ್ ಆಫ್ ಡೈರೆಕ್ಟರ್. TKO WWE ನ ಓನ್ ಮಾಡುತ್ತೆ. ಅಂಡ್ TKO ನ ಓನ್ ಮಾಡೋದು ಏರಿ ಇಮ್ಯಾನ್ಯುಯಲ್ ನನ್ನ ಕ್ಲೋಸ್ ಫ್ರೆಂಡು. ಅಂಡ್ ಅವನು ಹಾಗೆ ನಾನು ಮಾತಾಡಿದಾಗ ಏರಿ ಇಮ್ಯಾನ್ಯುಯಲ್ ಹೇಳಿದ್ದ, ರಾಕ್ ನೀನು WWE ನ ಓನ್ ಮಾಡ್ತೀಯಾ ಅಂತ. ಸೊ ಅದ್ರ ಪ್ರಕಾರ ನೋಡೋದಾದ್ರೆ ಈಗ ಎಲ್ಲ ಪವರು ನನ್ನ ಕೈಯಲ್ಲಿ ಮಾತ್ರ ಇದೆ. ಸೊ ನಾನು ನಿನಗೆ ಈಗ ಒಂದು ಆಫರ್ನ ಕೊಡ್ತಾ ಇದ್ದೀನಿ. ಆ ಒಂದು ಆಫರ್ ಏನಪ್ಪಾ ಅಂದ್ರೆ, ನೀನು ಬರೀ WWE ಚಾಂಪಿಯನ್ ಆಗಿದ್ರೆ ಮಾತ್ರ ಸಾಲದು, ನೀನು ಆ ಜನಗಳ ಚಾಂಪಿಯನ್ ಆಗಿದ್ರೆ ಮಾತ್ರ ಸಾಲದು, ಬದಲಿಗೆ ನೀನು ನನ್ನ ಚಾಂಪಿಯನ್ ಆಗಬೇಕು ಅಂತ ನಮ್ಮ ರಾಕ್ ಅವರು ಹೇಳ್ತಾರೆ. ಅಂಡ್ ಈ ಒಂದು ವಿಚಾರನ ಕೇಳಿದಾಗ ನಮ್ಮ ಕೋಡಿ ರೋಡ್ಸ್ ಅವರು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿ ನಿಂತ್ಕೊಬಿಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ರಾಕ್ ನನಗೆ ನೀನು ಹೇಳ್ತಿರೋದು ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಫ್ಯಾನ್ಸ್ ಗಳ ಚಾಂಪಿಯನ್, ಈ ಜನಗಳ ಚಾಂಪಿಯನ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ರಾಕ್ ಅವರು ಕೂಡ ಅಫ್ಕೋರ್ಸ್ ನಾನು ಒಪ್ಕೋತೀನಿ, ನೀನು ಫ್ಯಾನ್ಸ್ ಗಳ ಚಾಂಪಿಯನ್, ನಾನು ಕೂಡ ಪೀಪಲ್ಸ್ ಚಾಂಪಿಯನ್, ಬಟ್ ಈಗ ಕಾಲ ಬಂದಿದೆ, ಈಗ ನೀನು ನನ್ನ ಚಾಂಪಿಯನ್ ಆಗಬೇಕು. ಈಗ ನೀನು ಅದಕ್ಕಿಂತ ಜಾಸ್ತಿ ಯೋಚನೆ ಮಾಡಬೇಕು. ನಿನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಜನ ಫಾಲೋವರ್ಸ್ ಗಳಿದ್ದಾರೆ? ಮಿಲಿಯನ್ಸ್ ಆಫ್ ಫಾಲೋವರ್ಸ್ ನಿನ್ನನ್ನ ಫಾಲೋ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಬಟ್ ನನಗೆ ಎಷ್ಟು ಜನ ಫಾಲೋವರ್ಸ್ ಗಳಿದ್ದಾರೆ? 500 ಬಿಲಿಯನ್ ಜನ ನನ್ನನ್ನ ಫಾಲೋ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ನಾನು ನಿನ್ನನ್ನ ನನ್ನ ಲೆವೆಲ್ ಅಲ್ಲಿ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಕೋಡಿ ನೀನು ನನ್ನ ಚಾಂಪಿಯನ್ ಆಗಬೇಕು. ಅಂಡ್ ನನಗೆ ಗೊತ್ತು ನೀನು ನನ್ನ ಚಾಂಪಿಯನ್ ಆಗ್ತೀಯಾ ಅಂತ. ಅಂಡ್ ಕಳೆದ ವರ್ಷ ನನ್ನ ಡ್ರೀಮ್ ಏನಾಯ್ತು ಗೊತ್ತಾ, ನನ್ನ ಗೋಲ್ ಏನಿತ್ತು ಗೊತ್ತಾ, ನಾನು ರಸಲ್ ಮೀನಿಯಾದಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾನು ಟ್ರಿಪಲ್ ಎಚ್ ಅವರ ಬಳಿ ಹೋಗಿ ಮಾತಾಡಿದೆ, ನಿಕ್ ಹಾರ್ಡಿಸ್ ಅವರ ಬಳಿ ಹೋಗಿ ಮಾತಾಡಿದೆ, ಎಲ್ಲದೂ ಕೂಡ ಕನ್ಫರ್ಮ್ ಆಗಿತ್ತು. ಎಂಡಿಂಗ್ ಅಲ್ಲಿ ಶಿಟ್ ತರ ನೀನು ಬಂದು ಆ ಒಂದು ಕನಸನ್ನ ಹಾಳು ಮಾಡಿದೆ. ಅಂಡ್ ನನ್ನ ಕೆನ್ನೆಗೆ ನೀನು ಸ್ಲ್ಯಾಪ್ ನ ಮಾಡಿದೆ. ಆವಾಗಲೇ ನನಗೆ ನೀನು ಸಿಕ್ಕಾಪಟ್ಟೆ ಇಷ್ಟ ಆದೆ. ಸೊ ನಿನ್ನ ಧೈರ್ಯ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅದಕ್ಕೋಸ್ಕರ ನಾನಿವಾಗ ನಿನಗೆ ಈ ರೀತಿ ಹೇಳ್ತಾ ಇದ್ದೀನಿ, ನೀನು ನನ್ನ ಚಾಂಪಿಯನ್ ಆಗು, ನಾನು ನಿನಗೆ ಡೋರ್ಸ್ಗಳನ್ನ ಓಪನ್ ಮಾಡ್ತೀನಿ, ನಿನ್ನ ಲೈಫಲ್ಲಿ ನಿನಗೆ ಏನೇನು ಬೇಕೋ ಅದನ್ನೆಲ್ಲದನ್ನು ಕೂಡ ಸಿಗೋ ರೀತಿ ಮಾಡ್ತೀನಿ. ಆ್ಯಂಡ್ ಮೋನಾ 2ನ ಶೂಟಿಂಗಲ್ಲಿ ನಾನು ಹಾಗೆ ನೀನು ಭೇಟಿಯಾಗಿದ್ವಿ, ನಿನ್ನ ಫ್ಯಾಮಿಲಿನೂ ಕೂಡ ಅಲ್ಲಿ ಇತ್ತು. ಆ್ಯಂಡ್ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ನ ತಿಳಿಸ್ತೀನಿ ಕ್ರೌಡ್, ಯಾಕಂದರೆ ಮೋನಾ 2 ಈಗ $1 ಬಿಲಿಯನ್ ಸಂಪಾದನೆ ಮಾಡಿದೆ, ಅದಕ್ಕೆ ಥ್ಯಾಂಕ್ಸ್ನ ತಿಳಿಸ್ತೀನಿ. ಆ್ಯಂಡ್ ಕೋಡಿ ಆ ಒಂದು ದೃಶ್ಯನ ನೀನು ನೆನಪು ಮಾಡ್ಕೊ, ನಿನ್ನ ಮಗಳು ನಿನ್ನ ವೈಫು ಎಷ್ಟು ಖುಷಿ ಪಟ್ಟಿದ್ರು. ಸೊ ನಿನಗೆ ಆ ಲೆವೆಲ್ನ ಎಲ್ಲದನ್ನು ಕೂಡ ನಾನು ಕೊಡ್ತೀನಿ, ನೀನು ಆಸೆ ಪಟ್ಟಿದ್ದೆಲ್ಲದೂ ಕೂಡ ನಿನಗೆ ಸಿಗುತ್ತೆ. ನೀನೇನಾದ್ರೂ ನನ್ನ ಚಾಂಪಿಯನ್ ಆದ್ರೆ ನಿನ್ನ ತಂದೆ ಹಾಗೆ ನನ್ನ ತಂದೆ ಇಬ್ರು ಕೂಡ ಮೇಲಿಂದ ಈಗ ನಮ್ಮನ್ನ ನೋಡ್ತಾ ಇರ್ತಾರೆ. ಸೊ ಈಗ ನೀನು ನಿನ್ನ ಡಿಸಿಷನ್ನ ತಿಳಿಸು, ನೀನು ನನ್ನ ಚಾಂಪಿಯನ್ ಆಗು.
ನಾನು ನಿನಗೆ ಸಡನ್ ಆಗಿ ಡಿಸಿಷನ್ನ ತಿಳಿಸು ಅಂತ ಹೇಳ್ತಾ ಇಲ್ಲ, ಬದಲಿಗೆ ಎಲಿಮಿನೇಷನ್ ಚೇಂಬರ್ಗೆ ನಾನು ಬರ್ತಾ ಇದ್ದೀನಿ. ಅಷ್ಟೋ ತನಕ ನೀನು ಟೈಮ್ನ ತಗೋ. ನೀನಿವತ್ತು ಶೋನ ಮುಗಿಸ್ಕೊಂಡು ಮನೆಗೆ ಹೋಗು, ನಿನ್ನ ಹೆಂಡತಿ ಜೊತೆ ಮಾತಾಡು, ನಿನ್ನ ಮಗುನ ಹಗ್ ಮಾಡು. ನಾನು ಕೂಡ ಮನೆಗೆ ಹೋಗ್ತೀನಿ, ನನ್ನ ವೈಫ್ ಜೊತೆ ಮಾತಾಡಿ ನನ್ನ ಮಗುನು ಕೂಡ ನಾನು ಹಗ್ ಮಾಡ್ಕೋತೀನಿ. ನಿಜವಾಗ್ಲೂ ನಿನ್ನಲ್ಲಿ ತುಂಬಾನೇ ಸಿಮಿಲಾರಿಟೀಸ್ಗಳಿದೆ, ಯಾಕಂದ್ರೆ ನಾನು ಹಾಗೆ ನೀನು ಇಬ್ಬರು ಹೆಣ್ಣು ಮಕ್ಕಳ ತಂದೆ ಆಗಿದ್ದೀವಿ. ನಿಜವಾಗ್ಲೂ ನಾನು ನಿನ್ನನ್ನ ಮೇಲ್ಗಡೆ ನೋಡಬೇಕು ಅಂತ ಇದ್ದೀನಿ. ನನಗಿಂತ ಮೇಲ್ಗಡೆ ನೀನು ಇರಬೇಕು. ನಾನು ಈ ಲೆವೆಲಲ್ಲಿ ಇದ್ರೆ ನೀನು ನನಗಿಂತ ಇನ್ನೂ ಮೇಲ್ಗಡೆ ಇರಬೇಕು ಅಂತ ನನಗೆ ತುಂಬಾನೇ ಆಸೆ. ಅದಕ್ಕೋಸ್ಕರ ನಾನು ನಿನಗೆ ಈ ರೀತಿ ಆಫರ್ನ ಕೊಡ್ತಾ ಇದ್ದೀನಿ. ನೀನು ನನ್ನ ಚಾಂಪಿಯನ್ ಆಗು, ನಿನಗೆ ಎಲ್ಲದನ್ನು ಕೂಡ ನಾನು ತಂದು ಕೊಡ್ತೀನಿ ಅಂತ ಹೇಳಿ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಟೈಮ್ನ ಕೊಡ್ತಾರೆ. ಅಂಡ್ ಫೈನಲ್ ಆಗಿ ಹೇಳ್ತಾರೆ, ಕೋಡಿ ರೋಡ್ಸ್, ಇಡೀ ಪ್ರಪಂಚದಲ್ಲಿ ನನಗೆ ಈಗ ಬೇಕಾಗಿರ್ತಕ್ಕಂತಹ ಒಂದೇ ಒಂದು ವಸ್ತು ಅಂತ ಹೇಳಿ ನಮ್ಮ ಕೋಡಿ ರೋಡ್ಸ್ ಅವರ ಎದೆ ಹತ್ರ ನಮ್ಮ ರಾಕ್ ಅವರು ನೋಡ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು, ರಾಕ್ ನೀನು ಈ ಚಾಂಪಿಯನ್ಶಿಪ್ನ ನೋಡ್ತಾ ಇದೀಯಾ, ಇದೆಲ್ಲದೂ ಕೂಡ ನೀನು ಮಾಡ್ತಾ ಇರೋದು WWE ಚಾಂಪಿಯನ್ಶಿಪ್ಪಿಗೆ ಮಾತ್ರನಾ? ಸೊ ನಿನಗೆ ಈ ಒಂದು ಚಾಂಪಿಯನ್ಶಿಪ್ ಬೇಕಾ ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ರಾಕ್ ಅವರು ಹೇಳ್ತಾರೆ, ಇಲ್ಲ ಕೋಡಿ, ನಾನು ಆ ಒಂದು ಚಾಂಪಿಯನ್ಶಿಪ್ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಿಗೆ ಇಡೀ ವರ್ಲ್ಡ್ ಅಲ್ಲಿ ನನಗೆ ಬೇಕಾಗಿರ್ತಕ್ಕಂತಹ ಒಂದೇ ಒಂದು ವಸ್ತು ನಿನ್ನ ಆತ್ಮ, ಅಂಡ್ ಅದು ನನಗೆ ಬೇಕು. ಸೊ ಮಾರ್ಚ್ 1ನೇ ತಾರೀಕು ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಾನು ನಿನ್ನ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ, ಅಲ್ಲಿಗೆ ನಾನು ಬರ್ತೀನಿ ಅಂತ ಹೇಳಿ ನಮ್ಮ ರಾಕ್ ಅವರು ರಿಂಗ್ ನ ಲೀವ್ ಮಾಡ್ತಾರೆ. ಅಂಡ್ ಹೋಗ್ಬೇಕಾದ್ರೂ ಗುರು ಇಡೀ ಕ್ರೌಡ್ ಸೈಲೆಂಟ್ ಆಗಿರುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿದ್ರು, ರಾಕ್ ಅವ್ರನ್ನ ನೋಡ್ತಾ ಇದ್ರು. ಅಂಡ್ ನಮ್ಮ ರಾಕ್ ಅವರು ಕೋಪದಲ್ಲೂ ಕೂಡ ಇದ್ರು, ಕನ್ಫ್ಯೂಷನ್ ಅಲ್ಲೂ ಕೂಡ ಇದ್ರು. ಸೊ ಬ್ಯಾಡ್ ಬ್ಲಡ್ ಅಲ್ಲಿ ಎಷ್ಟು ಪ್ರಶ್ನೆಗಳನ್ನ ನಮ್ಮ ರಾಕ್ ಅವರು ಹುಟ್ಟಾಕಿದ್ರು, ಇವತ್ತಿನ ಸ್ಮ್ಯಾಕ್ ಡೌನ್ ಆದ್ಮೇಲೆ ಅದಕ್ಕಿಂತ ಜಾಸ್ತಿ ಪ್ರಶ್ನೆಗಳನ್ನ ನಮ್ಮ ರಾಕ್ ಅವರು ಹುಟ್ಟಾಕಿದ್ದಾರೆ ಅಂತಾನೆ ಹೇಳ್ಬೋದು. ಏನೇ ಆಗ್ಲಿ ಗಾಯ್ಸ್, ನಮ್ಮ ರಾಕ್ ಅವರು ಈಗ ಕೋಡಿ ರೋಡ್ಸ್ ಅವರಿಗೆ ಒಂದು ಡೇಟ್ ನ ಕೊಟ್ಟಿದ್ದಾರೆ. ಕೋಡಿ ರೋಡ್ಸ್, ನೀನು ನನ್ನ ಚಾಂಪಿಯನ್ ಆಗ್ಬೇಕು. ನೀನೇನಾದ್ರೂ ನನ್ನ ಚಾಂಪಿಯನ್ ಆದ್ರೆ ನಿನ್ನನ್ನ ನಾನು ಉತ್ತುಂಗಕ್ಕೆ ಏರಿಸ್ತೀನಿ. ನಾನಿವಾಗ ಯಾವ ಲೆವೆಲ್ ಅಲ್ಲಿ ಇದ್ದೀನೋ ಅದಕ್ಕಿಂತ ಜಾಸ್ತಿ ಮೇಲ್ಗಡೆ ನಾನು ನಿನ್ನನ್ನ ತಗೊಂಡು ಹೋಗ್ತೀನಿ, ಯಾಕಂದ್ರೆ ನಾನು ನಿನ್ನನ್ನ ತುಂಬಾನೇ ಪ್ರೀತಿ ಮಾಡ್ತೀನಿ. ಅಂಡ್ ನೀನು ನನಗಿಂತ ಜಾಸ್ತಿ ಮೇಲಿರ್ಬೇಕು ಅಂತ ನನಗೆ ಆಸೆ. ಸೊ ನೀನು ಡಿಸೈಡ್ ಮಾಡು, ಎಲಿಮಿನೇಷನ್ ಚೇಂಬರ್ ತನಕ ಟೈಮ್ ನ ತಗೋ. ಟೊರಾಂಟೊ ಕೆನಡಾಗೆ ನಾನು ಕೂಡ ಬರ್ತಾ ಇದ್ದೀನಿ, ಅಂಡ್ ಅಲ್ಲಿ ನೀನು ಆನ್ಸರ್ನ ಕೊಡು ಅಂತ ನಮ್ಮ ರಾಕ್ ಅವರು ತಿಳಿಸಿದ್ದಾರೆ. ಸೊ ಗಾಯ್ಸ್, ಇಲ್ಲಿ ಕ್ಲಿಯರ್ ಆಗಿದೆ. ಏನು ಕ್ಲಿಯರ್ ಆಗಿದೆ ಅಂತ ತಿಳಿಸ್ಕೊಡ್ತೀನಿ. ಓವರ್ ಆಲ್ ಈ ಒಂದು ಪ್ರೋಮೋ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಅಂಡ್ ಈಗ ಎಲಿಮಿನೇಷನ್ ಚೇಂಬರ್ ನ ಹೈಪು ಇನ್ನು ಮೇಲ್ಗಡೆ ಹೋಗ್ತಾ ಇದೆ. ಅಂಡ್ ರೋಡ್ ಟು ರಸಲ್ ಮೇನಿಯಾ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.